ಬೆಂಗಳೂರು ವಿವಿ ಕುಲಪತಿ ಪ್ರೊಫೆಸರ್ ಶಿವರಾಜು ವಿರುದ್ಧ ಎಬಿವಿಪಿ ಕಾರ್ಯಕರ್ತರು ಸಿಡಿದಿದ್ದಾರೆ. ಭ್ರಷ್ಟಾಚಾರಿ ವಿಸಿ ಅವರನ್ನು ನೇಮಿಸಿದ್ದಾರೆ ಅನ್ನೋ ಆರೋಪ ಮಾಡ್ತಾ ಇದ್ದಾರೆ. ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಎಬಿವಿಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿದ್ದಾರೆ. ಜ್ಞಾನಭಾರತಿ ವಿಸಿ ಚೇಂಬರ್ ಮುಂದೆ ಎಬಿವಿಪಿ ಪ್ರತಿಭಟನೆ ನಡೆಸಿದೆ. ಕೂಡಲೇ ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ವಿಸಿ ಕಚೇರಿಗೆ ಬೀಗ ಹಾಕಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಳೆದ 1.5 ತಿಂಗಳ ಹಿಂದೆ ವಿಸಿಯಾಗಿ ನೇಮಕವಾಗಿರುವಂತವರು ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಪ್ರಶ್ನೆ ಮಾಡೋದಕ್ಕೋಸ್ಕರ ಅಥವಾ ಯೂನಿವರ್ಸಿಟಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ಚರ್ಚೆ ಮಾಡೋದಕ್ಕೋಸ್ಕರ ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಅಂತಿದೆ. ಅದರಲ್ಲಿ ಯುಜಿ ಸ್ಟೂಡೆಂಟ್ಸ್, ಪಿಜಿ ಸ್ಟೂಡೆಂಟ್ಸ್, ಪಿಎಚ್ಡಿ ರಿಸರ್ಚ್ ಸ್ಕಾಲರ್ಸ್ ಎಲ್ಲರೂ ಇದೀವಿ. ಹತ್ತತ್ರ ಎಲ್ಲ ಸೇರಿ ಒಂದು 2,000 ಜನ ಅದರಲ್ಲಿ ಮೆಂಬರ್ ಇದೀವಿ. ಯಾವುದೇ ಸಮಸ್ಯೆಗಳಿದ್ರೂ ನಾವು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟವೇ ಪರಿಹರಿಸುತ್ತೆ. ಅದನ್ನ ಏನಾದರೂ ಹೇಳದಿದ್ರೆ ಅವರು ಸ್ನಾತಕೋತ್ತರ ಮತ್ತು ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟಕ್ಕೆ ಕೇಳಬೇಕು, ಇಲ್ಲಾಂದ್ರೆ ಪರೀಕ್ಷಾ ಭವನಕ್ಕೆ ಕೇಳಬೇಕು, ಇಲ್ಲ ಅಂದ್ರೆ ಅವರು ಆರ್ಟಿಐ ಮುಖಾಂತರ ಅರ್ಜಿಯನ್ನು ಹಾಕಿ ಇಲ್ಲೇನು ಆಗುಹೋಗುಗಳಾಗ್ತಾ ಇದೆ ಅದರ ಬಗ್ಗೆ ಅವರು ಮಾಹಿತಿಯನ್ನು ತಗೋಬೇಕು. ಮೇಡಮ್, ಇವತ್ತು ಸ್ಥಳೀಯ ಪೊಲೀಸ್ ಸ್ಟೇಷನ್ಗೂ ಸಹ ಮಾಹಿತಿ ಕೊಡದೆ, ಬಿಸಿಯ ಕೇಂದ್ರ ಕಚೇರಿಯ ಆಡಳಿತ ವರ್ಗಕ್ಕೂ ಮಾಹಿತಿ ಕೊಡದೆ, ಏಕಾಏಕಿ ಏನೊಂದು 8-10 ಜನ ಗುಂಪು ಬಂದು ಬಾವುಟವನ್ನ ಪ್ರದರ್ಶನ ಮಾಡಿ ವಿಸಿ ಅವರಿಗೆ ಧಿಕ್ಕಾರಕ್ಕೆ ಹೋಗಿದ್ದಾರೆ. ವಿಸಿ ಅವರಿಗೆ ಏನಕ್ಕೆ ಧಿಕ್ಕಾರಕ್ಕೆ ಹೋಗಿದ್ರು ನಮ್ಮ ಪ್ರಶ್ನೆ ಅದು. ಆಮೇಲೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವೀರೇಶ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಸಡನ್ ಆಗಿ ಪ್ರತಿಭಟನೆ ಮಾಡಿದ್ರು ಅನ್ನುವಂಥದ್ದು ಇವರ ಆರೋಪ. ಎಬಿವಿಪಿನವರು ಪ್ರತಿಭಟನೆ ಮಾಡೋದಕ್ಕೆ ಕಾರಣ ಇವರ ಭ್ರಷ್ಟಾಚಾರ ಅಂತ ಹೇಳಲಾಗ್ತಾ ಇದೆ, ವಿಸಿ ಅವರ ಭ್ರಷ್ಟಾಚಾರ ಅಂತ. ಏನೆಲ್ಲ ಆರೋಪಗಳಿದ್ದಾವೆ, ಏನೆಲ್ಲ ನಡೆದಿದೆ? ಪೊಲೀಸರು ಸ್ಥಳಕ್ಕೆ ಆಗಮಿಸಿದಾರಾ? ಏನ್ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ಬೆಂಗಳೂರು ವಿಸಿ ಪ್ರೆಸೆಂಟ್ ವಿಸಿ ಶಿವರಾಜ್ ವಿರುದ್ಧ ಗಂಭೀರ ಆರೋಪ ಕೇಳಿಬಿತ್ತು. ಈ ಹಿಂದೆ 1 ವಾರದ ಹಿಂದೆ ರಾಜ್ಯಪಾಲರು ಒಂದ್ ಕಡೆ ನೋಟಿಸ್ ನೀಡಿದ್ರು. ಈ ಒಂದು ಆರೋಪಗಳಿದಾವೆ, 7 ದಿನಗಳೊಳಗೆ ಉತ್ತರ ನೀಡಿ ಅಂತ. ಆ ಒಂದು ವಿಚಾರವಾಗಿ ಒಂದ್ ಕಡೆ ಸಂಚಲನ ಮೂಡಿಸಿತು. ಬಟ್ ಇದೀಗ ಇದೇ ವಿಚಾರವನ್ನ ಎಬಿವಿಪಿಯ ಕಾರ್ಯಕರ್ತರು ಬಂದು ಮುತ್ತಿಗೆ ಹಾಕಿದ್ದಾರೆ. ಅಂದ್ರೆ ಭ್ರಷ್ಟಾಚಾರ ಮಾಡಿದ ವ್ಯಕ್ತಿಯನ್ನ ಈಗ ಬೆಂಗಳೂರು ವಿಸಿಯಾಗಿ ಮಾಡಿದ್ದು ಸರಿಯಲ್ಲ, ಹೀಗಾಗಿ ಕೂಡಲೇ ಅವರನ್ನ ಕೆಳಗಿಳಿಸಬೇಕಂತ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ್ರು. ವಿಸಿ ಚೇಂಬರ್ಗೆ ನುಗ್ಗಿದ್ರು. ಒಂದ್ ಕಡೆ ವಿಸಿ ಚೇಂಬರ್ ಅನ್ನ ನುಗ್ಗಿ ಒಂದ್ ಕಡೆ ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಬೇರೆ ವಿದ್ಯಾರ್ಥಿಗಳ ನಡುವೆ ಸ್ವಲ್ಪ ಘರ್ಷಣೆ ಉಂಟಾಯಿತು. ಈ ವೇಳೆ ಪೊಲೀಸರು ಬಂದು ಈಗ ಎಬಿವಿಪಿ ಕಾರ್ಯಕರ್ತರನ್ನ ವಶಕ್ಕೆ ಪಡಿಸಿಕೊಂಡಿದ್ದಾರೆ. ಸದ್ಯ ವಿಸಿ ಇದ್ದಿಲ್ಲ, ವಿಸಿ ಅವರು ಸದ್ಯ ಈಗ ಬಂದಿದ್ದಾರೆ. ಅವರು ಸಹ ಪರಿಶೀಲನೆಗೆ ಮುಂದಾಗಿದ್ದಾರೆ. ಯಾಕೆ ಪ್ರತಿಭಟನೆ ಮಾಡಿದ್ರು, ಏನ್ ವಿಚಾರ ಅಂತ ಒಂದ್ ಕಡೆ ಇಲ್ಲಿನ ಆಡಳಿತ ಮಂಡಳಿ ಜೊತೆ ಒಂದ್ ಕಡೆ ಸಭೆ ಮಾಡ್ತಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.